ಅವ್ರದ್ದು ಸ್ಟ್ಯಾಂಡಲ್ಲಿ ಏನೋ ಇದಿತ್ತಂತೆ ಎಂಥದ್ದು ಅಲ್ಲಿ ಕೂತ್ಕೊಂಡೇನೋ ಮಾತಾಡ್ತಾ ಗಲಾಟೆ ಮಾಡ್ಕೊಂಡು ಬಂದರೆ ಇಲ್ಲಿಂದ ಬಂದಾಗ ಮಾತಾಡ್ಕೊಂಡು ಬರ್ರೋ ನೀವು ತೋಟದ ಹತ್ರ ಅಂತ ಕರೆದಾರೆ. ಆ ತೋಟದ ಹತ್ರ ಹೋದಾಗ ಏನಾಯಿತು ಅಂದರೆ ಅವರು ಕಲ್ಲು ಗಾಡಿ ಒಳಗೆ ಹೊಡೆದಂಗೆ ಕಲ್ಲು ತೂರಾಡ್ಕೊಂಡು ಬಂದರು. ಬರ್ತಿದ್ದಂಗೆ ಗಣೇಶ ಮತ್ತು ನಾವು ಅಲ್ಲಿ ಹೋದಾಗ ನಮ್ಮಲ್ಲೂ ಒಂದು 5-6 ಹುಡುಗರು ಬಂದಾಗ ಕಲ್ಲು ತೂರಾಡ್ತಿದ್ದಂಗೆ ಹುಡುಗರು ವಾಪಸ್ ಬಂದಾಗ ಏನಾಯಿತು ಅಂದರೆ ಅವರು ಆ ಕಡೆಯಿಂದ ಬಂದು ಮಚ್ಚಲ್ಲಿ ಅಟ್ಯಾಕ್ ಮಾಡಿ ಹೊಡೆದ್ರು. ಅಂದರೆ ಬಜರಂಗದಲ್ಲಿ ಹುಡುಗರು ಎಷ್ಟು ಜನ ಇದ್ರು? ಅವರೊಂದು 5-6 ಜನ ಇದ್ದರು. ಅಂದರೆ ಅವರೇ ಕಾಲ್ ಮಾಡಿ ಕರೆಸಿದ್ರು ಸರ್? ಕಾಲಲ್ಲ, ಇಲ್ಲಿ ಗಲಾಟೆ ಆಯಿತು. ಈ ಸ್ಟ್ಯಾಂಡಲ್ಲಿ ಗಲಾಟೆ ಆದಾಗ ಅಲ್ಲಿ ಕರೆದಿತ್ತು. ಅಲ್ಲಿ ಬನ್ನಿ ನೋಡಿ, ಅಲ್ಲಿ ಬರ್ರಿ ಮಾತಾಡೋಣ ಅಂತ ಕರೆಸಿ ಆ ಥರ ಆಯಿತು. ಯಾವ ಥರ ಆಯಿತು ಸರ್? ಅವ್ರು ಕಾರಲ್ಲಿ ಹೋಗ್ತಿದ್ದಂಗೆ ಅಡ್ಡ ಹಾಕಿ ಸರ್ ಕಾರ್ ಹೋಗ್ತಿದ್ದಂಗೆ ಅಲ್ಲಿಂದ ಅವ್ರು ಮುಕ್ಕಲ್ಲಿ ಬೇಸ್ಕೊಂಡು ಬಂದೇ ಬಿಟ್ರು. ನಮಗೆ ಅಲ್ಲಿ ನಿಲ್ಲಕ್ಕೆ ಜಾಗನೂ ಇಲ್ಲ. ಇದಾಯಿತು ಸರ್ ಅಷ್ಟೇ. ಇನ್ನೊಂದು ಬಂದುಬಿಟ್ಟು ಅವಾಗ ತಲೆಗೆ ಹೊಡೆದ್ಬಿಟ್ರು ಹಿಂದೆ ಮಚ್ಚಿಂದ ಹೊಡೆದ್ರು. ಕಂಪ್ಲೇಂಟ್ ಎಲ್ಲ ಆಗಿದೆ. ಪೊಲೀಸು ಈಗ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನ್ಯಾಯ ಸಿಕ್ಕಿದ್ರೆ ಸಾಕಷ್ಟೇ. ಹೇಗಿದ್ರು ಸರ್ ಇವರು ನಿಮ್ಮ ಜೊತೆ ಎಲ್ಲ? ಹೇಗಿರ್ತಾ ಇದ್ರು? ಯಾವ ರೀತಿ ಬೆಳವಣಿಗೆ ಆದರು? ತುಂಬ ಕಷ್ಟದಿಂದ ಮೇಲೆ ಬಂದವರು? ಕಷ್ಟದಿಂದ ಮೇಲೆ ಬಂದಂಥ ಹುಡುಗ ಫಸ್ಟು ಟ್ಯಾಕ್ಟ್ರಿ ಓಡಿಸ್ಕೊಂಡಿದ್ದನು. ಬರ್ತಾ ಹಂತವಾಗಿ ಬೆಳ್ಕೊಂಬಂದ. ರಾಜಕಾರಣದಲ್ಲೆಲ್ಲ ಬಂದ. ಮೊನ್ನೆ ಅವ್ರೊಂದು ಒಕ್ಕಲಿಗರದು ಎಲೆಕ್ಷನ್ ಆದಮೇಲೆ ಈ ಥರ ಸ್ಟಾರ್ಟ್ ಆಯಿತು. ಅಂದರೆ ಒಕ್ಕಲಿಗರು ಎಲೆಕ್ಷನಲ್ಲಿ ಗೆದ್ದಿದ್ದೇ ಟಾರ್ಗೆಟ್. ನಿನ್ನೆ ಏನಾದ್ರು ಫ್ಲಾಗ್ ಏನಾದ್ರು ಇಷ್ಟ ಇತ್ತು ಸರ್? ಅದು ಫ್ಲಾಗಿಂದು ಸರ್ ಅಲ್ಲಿ ಏನೋ ಹಂಗಂತ ಇದ್ರು. ಅಲ್ಲಿಂದ ಗಾಡಿಯಿಂದ ಮೇಲೆ ಕೂತ್ಕೊಂಡ ಹುಡುಗ ಸಂಜುನನ್ನೇನೋ ಏನೋ ಏನೋ ಇದಕ್ಕೆ ಅಲ್ಲಿಗೆ ನಿಂತ್ಕೊಂಡು ಗಲಾಟೆ ಮಾಡ್ಕೊಂಡಿದ್ರು. ಅಲ್ಲಿಂದ ಹತ್ರ ಆಯಿತು. ಸರ್ ನಿಮಗೆ ಕಾಲ್ ಮಾಡಿ ಗಣೇಶ್ ಅವ್ರು ಕರೆದ್ರೆ ಈ ಥರ ಗಲಾಟೆ ಆಗಿದೆ ಬನ್ನಿ ಅಂತ? ಗಣೇಶ್ ಅವರು ಅವರ ಅಕ್ಕನ ಮಗನಿಗೊಬ್ಬನಿಗೆ ಫೋನ್ ಮಾಡಿದರು. ನಾವು ಅಲ್ಲಿ ಕೂತಿದ್ದು, ಬರಲಿ ನಿಂಗೆ ಆಗ್ತಿದೆ ಅಂತ ಅವಾಗ ಕೇಳೋಕ್ಕೆ ಅಂತ ಹೋದಷ್ಟೆ. ಅವಾಗ ಅವ್ರ ಜೊತೆ ಸಂದೀಪ್ ಅಂತ. ಗಣೇಶ್ ಅವ್ರು ಹೇಗಿದ್ರು? ಏನು ಕೆಲಸ ಮಾಡ್ತಾಯಿದ್ರು? ಗಣೇಶ ನಾವೆಲ್ಲ ಚಿಕ್ಕ ಸ್ಕೂಲ್ ಫ್ರೆಂಡ್ಸು, ಮತ್ತು ನಾವೆಲ್ಲ ಒಟ್ಟಿಗೆ ರಾಜಕೀಯ ಜೀವನ ಸ್ಟಾರ್ಟ್ ಮಾಡಿದವರು. ಇವತ್ತು ಅವನು ದೊಡ್ಡ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಆದ, ನಂತರ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿ ಆಯ್ಕೆ ಆದ ಎಲೆಕ್ಷನ್ ಮುಖಾಂತರ. ಅದಾದ ನಂತರ ಏನೋ ವೈಮನಸ್ಸುಗಳು ಊರು ಮನೆಯಲ್ಲಿ ಇದ್ದಿದ್ದೆ, ಬಟ್ ಅದು ಈ ಥರ ತೀವ್ರ ಸ್ವರೂಪಕ್ಕೆ ಹೋಗುತ್ತೆ ಅಂತ ನಾವೇನು ಅಂದ್ಕೊಂಡಿರಲಿಲ್ಲ. ನಿನ್ನೆ ರಾತ್ರಿ ಸುಮಾರು 9:30 ಟೈಮಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದು. ಆ ಸಮಯದಲ್ಲಿ ಅವರ ಬಜರಂಗದಳ ಹುಡುಗರು ಏನೋ ಬಾವುಟ ಬಿಚ್ಕೊಂಡು ಬರ್ತಾಯಿದ್ದು ಅಂತೇಳಿ ಟ್ಯಾಕ್ಟ್ರಲ್ಲಿ ಬಂದರು. ಇವ್ರ ಮುಂದೆ ಟ್ಯಾಕ್ಟ್ರಿ ಸಡನ್ ಆಗಿ ತಂದು ನಿಲ್ಲಿಸಿದ್ದು. ಇವನಿಗೂ ಸಿಟ್ಟು ಬಂತು. ಇಬ್ಬರು ಮಾತಿನ ಚಕಮಕಿ ಆಯಿತು. ಆ ನಂತರ ಕೈ ಮಿಲಾಯಿಸಿದ್ರು ಇಬ್ಬರು. ನಾವು ಮತ್ತು ಗಣೇಶನ ಬಿಡಿಸ್ತಾ ಇದ್ವು. ಮಿಥುನನ್ನು ಸಂಜುನ ಬಿಡಿಸಿ ಆ ಕಡೆ ಕಳಿಸಿದ್ರು. ಇಬ್ಬರು ಕಳಿಸಿ ಪಡಿ ಹೋದರು. ಅದಾದಮೇಲೆ ನಾವು ನಮ್ಮ ಮನೆ ಕಡೆ ಬರೋಂಥ ಟೈಮಲ್ಲಿ ಪೊಲೀಸರು ಫೋನ್ ಮಾಡಿದ್ರು, ನಿಮ್ಮ ಸ್ನೇಹಿತಂಗೆ ಈ ಥರ ಅಟ್ಯಾಕ್ ಆಗಿಬಿಟ್ಟಿದೆ, ಪ್ರಾಣ ಹೋಗಿದೆ ಹಾಗೆ ಅಂತ. ನಾವು ಅಲ್ಲಿ ಸ್ಥಳದಲ್ಲಿ ಹೋದಾಗ ಆಲ್ರೆಡಿ ಹೆಣ ಬಿದ್ದುಬಿಟ್ಟಿತ್ತು. ಆದರೆ ಇವತ್ತು ಇಂಥ ದುರಂತ ಅಂದರೆ ಬಜರಂಗದಳ, VHP, RSS, BJP ದೇಶಭಕ್ತಿತನ ತೋರ್ಸೋಕ್ಕೆ ಕುಣಿತಾರೆ. ಅದೇ ಇವತ್ತು ಯಾರು ಮುಸ್ಲಿಂ ವ್ಯಕ್ತಿ ಹಿಂದೂನ ಸಾಯಿಸಿದ್ರೆ ಇಡೀ BJP ನಾಯಕರು ಸಕ್ರೆಮನೆ ಠಿಕಾಣಿ ಹೊಡ್ಬಿಟ್ಟು ಗಾನ ಬಜಾಯಿಸೋರು. ಆದರೆ ಇವತ್ತು ಎಲ್ಲಿ ಕಣ್ಮರೆ ಆಗಿದ್ದಾರೆ? ಇದೇ ಸಿಟಿರವರು ಹಿಂದೂ ನಾವೆಲ್ಲ ಒಂದು ಅಂತ ಬಾಯಿ ಓದೋಕ್ಕೂ ಬಡ್ಕೊಂತ ಇರ್ತಾರಲ್ಲ, ಸಿಟಿರವರು ಎಲ್ಲೋದ್ರು? ಒಬ್ಬ ಹಿಂದೂ ಹುಡುಗಂದ ಹೆಣ ಬಿದ್ದಿದೆ ಅಲ್ವಾ? ಈಗ ಅವ್ರ ಪಕ್ಷದವರೇ ಅವ್ರ ಕಾರ್ಯಕರ್ತರೇ ಮಾಡಿದಾರಲ್ವಾ? ಉತ್ತರ ಏನು ಕೊಡ್ತಾ ಇದ್ದಾರೆ? ಅವರು ಎಲ್ಲಿದ್ದಾರೆ? ಬೇರೆ ಯಾವ್ದಾರ ಕಾಂಗ್ರೆಸ್ಸು ಇನ್ನೊಂದು ಅದಕ್ಕೆ ಕುಡಿತಾರೆ, ಮಾತಿಗೂ ಕಾಂಗ್ರೆಸ್ನ ಆಡ್ಕೊತಾರಲ್ವಾ? ಇವತ್ತು ಅವ್ರ ಕಾರ್ಯಕರ್ತರು ಮಾಡಿರೋಂಥ ತಪ್ಪಿಗೆ ಇವರೇನು ಹೇಳ್ತಾರೆ? ಎಲ್ಲಿದ್ದಾರೆ ಇವತ್ತು ಸಿಟಿರವರು? ಇವತ್ತು ಆಗಿರೋ ಪರಿಸ್ಥಿತಿಗೆ ಇವರು ಏನು ಮಾಡ್ತಾರೆ ಅಂದರೆ ಉತ್ತೇಜನಕಾರಿಯಾಗಿ ಭಾಷಣ ಮಾಡ್ತಾರಲ್ಲ, ಆ ಭಾಷಣಗಳಿಂದ ಪ್ರತಿ ಸಣ್ಣ ಮನೆ ಮಕ್ಕಳು ಅದನ್ನು ನಾವೇನೋ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಬಂದು ಇಲ್ಲಿ ಸೇರ್ಕೊಂಡು ಈ ಥರ ಅವ್ರ ಕಾರ್ಯಾಗಾರ, RSS ಕಾರ್ಯಾಗಾರ, ಬಜರಂಗದಳ ಕಾರ್ಯಾಗಾರ ಏನು ಮಾಡ್ತಾ ಇದ್ದಾರೆ ಅವರು? ಇದು ಕೊಲೆ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದಾರೆ ಅವರು. ಇವತ್ತು ಇಡೀ ನಮ್ಮ ಭಾರತದ ಪ್ರತಿಯೊಬ್ಬರು ಹಿಂದೂ ಮನೆ ತಂದರು ಅರ್ಥ ಮಾಡ್ಕೋಬೇಕು, ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು. ನನ್ನ ಮಗ ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ, ಏನು ಕೆಲಸ ಮಾಡ್ತಾನೆ ಅರ್ಥ ಮಾಡ್ಕೋಬೇಕು. ಇವರು ಇವತ್ತು ಏನೋ ಆಯಿತು ದೇಶಕ್ಕೋಸ್ಕರ ಏನೋ ಓಡ್ತಾ ಇದೀವಿ ಅಂತ ಫೋಟೋ ತೋರಿಸ್ಬೋದು ಅಷ್ಟೇ, ಬಟ್ ಇಲ್ಲಿ ಆಗ್ತಿರೋ ಉದ್ದೇಶಗಳೇ ಬೇರೆ. ಗಣೇಶ್ ಅವರು ಜಮೀನಿದೆ, ಜಮೀನು ಕೆಲಸ ಮಾಡ್ತಾನೆ, ಅಡಿಕೆ ಚಣ್ಣಿ ಎಲ್ಲ ಮಾಡ್ತಾನೆ, ಮತ್ತು ಗ್ರಾಮ ಪಂಚಾಯತ್ ಸದಸ್ಯ, ಹಾಗೆ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿದ್ದ. ಚೆನ್ನಾಗಿ ಒಳ್ಳೆ ವ್ಯಕ್ತಿತ್ವ ರೂಢಿಸ್ಕೊಂಡಿದ್ದ, ನಮ್ಮ ಜೊತೆನೇ ಯಾವಾಗಲೂ ಇರೋನು. ಬಟ್ ಇವತ್ತು ಅವನನ್ನು ಕಳ್ಕೊಂಡಿದ್ದೀವಿ. ಬಟ್ ಕಳ್ಕೊಂಡಿರೋದಲ್ಲ, ಅವನನ್ನು ಕಣ್ಮರೆ ಮಾಡಿಬಿಟ್ರು. ಈ BJP ಬಜರಂಗದಳ ಹುಡುಗರು ಸೇರ್ಕೊಂಡು ಅವನನ್ನು ಕಣ್ಮರೆ ಮಾಡಿಬಿಟ್ರು. ದ್ವೇಷ ಇತ್ತು ಸರ್ ಇವ್ರ ನಡುವೆ? ಹಿಂದೇನೂ ದ್ವೇಷ ಇತ್ತು, ಯಾಕಂದರೆ ಅವ್ರ ಅಣ್ಣ ಹೇಳ್ತಾ ಇದ್ರು ಪದೇ ಅಟ್ಯಾಕ್ ಆಗ್ತಾನೆ ಇತ್ತು ಇವ್ರ ನಡುವೆ. ವೈಯಕ್ತಿಕ ದ್ವೇಷ ಇತ್ತು ಒಂದು ಟೈಮಲ್ಲಿ ಇವರೆಲ್ಲ. ಅದೇ ಇವನು ಈಗ ರಾಜಕೀಯದಲ್ಲಿ ಯಾವ ಥರ ಇದ್ದಂದ್ರೆ ಸಕ್ರೆಮನೆ ಹತ್ರ ಸ್ವಲ್ಪ ಡಾಮಿನೇಟ್ ಆಗಿದ್ದ, ಯಾವುದಕ್ಕೂ ಎದುರದೇ ಹುಡುಗ. ನೀವು ರಾಜಕೀಯದಲ್ಲಾರು ಎದುರಿಸಿ, ವೈಯಕ್ತಿಕ ಎದುರಿಸಿ ನಾನು ಫೇಸ್ ಮಾಡ್ತೀನಿ ಅನ್ನೋಂಥ ಹುಡುಗ. ರಾಜಕೀಯದಲ್ಲೂ ಇವನನ್ನು ಅಣಿಬೇಕು ಅಂತ ತುಂಬ ಜನ ದೊಡ್ಡ ಲೀಡರ್ಗಳೆಲ್ಲ ಕೈ ಹಾಕಿ ಎಲೆಕ್ಷನ್ ಮಾಡೋಕ್ಕೆ ಬಂದರು. ಆದರೂ ಕೂಡ ಇವನು ಗೆದ್ದು ಇವನ್ನ ಚಾರ್ಮ್ ಏನಿತ್ತು ಅಂತ ಇವನು ತೋರಿಸ್ಕೊಂಡ. ಬಟ್ ಇವನನ್ನು ಎಲ್ಲ ಒಂದು ಕಡೆ ಸೋಲ್ಸೋಕ್ಕಾಗಲ್ಲ, ಮಣ್ಸೋಕ್ಕಾಗಲ್ಲ.
ಅನ್ನೋದು ಮಾತುಗಳೆಲ್ಲೋ ಕೇಳಿ 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 ಅದೇನಾಯಿತು ಬಾಯಿಂದ ಬಾಯಿಗೆ ಹಂಗಂತೆ ಹಿಂಗಂತೆ ಆಗಿ ಇವತ್ತು ಒಂದು ಕೊಲೆ ಮುಖಾಂತರ ಇವನ ಜೀವ ಹೋಗಿದೆ. ಈ ಹಿಂದೆ ಸಂಜು ಅಂದ್ರೆ ಆ ಟೀಮ್ ಮತ್ತೆ ಗಣೇಶ್ ನಡುವೆ ಗಲಾಟೆ ಏನಾದ್ರು ಆಗಿತ್ತು ಸರ್? ಅವನು ಗಣೇಶಗೂ ಅವನಿಗೂ ಆಗಿರಲಿಲ್ಲ. ಬೇರೆ ಹುಡುಗರು ಗಣಪತಿ ಟೈಮ್ನಲ್ಲಿ ಬೇರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಹುಡುಗರ ಮೇಲೆ ಅವರು ಸ್ವಲ್ಪ ಹಲ್ಲೆ ಮಾಡಿದರು. ಅದನ್ನು ನಾವು ಕಂಪ್ಲೇಂಟು ಮಾಡಿದ್ವು. ಬಟ್ ಕಾನೂನಲ್ಲಿ ಚೌಕಟ್ಟಲ್ಲಿ ಅವ್ರಿಗೆ ಸರಿಯಾದ ಶಿಕ್ಷೆ ಅವತ್ತಾಗಿದ್ದರೆ ಇವತ್ತು ಈ ಥರ ಆಗ್ತಿರ್ಲಿಲ್ಲ. ಯಾಕೆಂದರೆ ಅವ್ರ ಮನೆ ಹುಡುಗರು ಜೀವ ಹೋದ್ರು ಜೀವನೇ, ನಮ್ಮ ಮನೆ ಹುಡುಗರು ಜೀವ ಹೋದ್ರು ಜೀವನೇ. ಬಟ್ ಇಂಥ ದುರಂತ ಹಂತಕ್ಕೆ ಹೋಗ್ಬಾರ್ದು. ಆಯಿತು ಏನೋ ಮಾತಾಡ್ಕೊಂಡು ಸರಿ ಮಾಡ್ಕೊಂಡಿದ್ರೆ ಆಗೋಗೋದು. ಇವನಿಗೂ ಹೇಳಿದರೆ ಕೇಳೋಂಥ ಹುಡುಗನೇ. ಬಟ್ ಇವತ್ತು ಕೊಲೆ ಮಾಡ್ತಾರೆ ಅಂದರೆ ಇವತ್ತು ಹೇಗೆ ಬೇರೆ ಈಗ ಇನ್ನೂ ಬಜರಂಗದಳ RSL ಹುಡುಗರು ಇದ್ದಾರೆ. ಅವ್ರ ಮನೆ ಅಪ್ಪ ಅಮ್ಮಗಳು ಫಸ್ಟ್ ತಿಳ್ಕೊಳ್ರಿ, ಎಲ್ಲಿ ಕಳಿಸ್ತಿದ್ದೀವಿ ಏನು ಕಳಿಸ್ತಿದ್ದೀವಿ ಫಸ್ಟ್ ತಿಳ್ಕೊಳ್ರಿ. ನೀವು ಲೀಡ್ರುಗಳು ಮಾತು ಕೇಳ್ಕೊಂಡು ಲೀಡ್ರಿಂದ ಹೋದರೆ ಯಾವನು ಉದ್ಧಾರ ಆಗಲ್ಲ. ನಿಮ್ಮ ಮನೆಯದು ನಿಮ್ಮ ದುಡಿಮೆ ನೀವೇನು ಮಾಡಬೇಕು ಅದನ್ನು ಮಾಡಿರಿ. ಲೀಡರ್ಶಿಪ್ ನಿಮ್ಮ ಮನೇಲಿ ಕೋಟಿ ದುಡ್ಡಿದ್ರೆ ನಿಮ್ಮ ಮನೆ ಟಿಕೆಟ್ ತಂದು ಕೊಡ್ತಾರೆ. ಯಾವನ್ನೇನು ಕಾಲಿಡೋದೇನು ಬೇಡ, ಟಿಕೆಟ್ ಆರಾಮಾಗಿ ಬರುತ್ತೆ, ಅದು ಮಾಡುವಂತ್ರಿ. ನಿಮ್ಮ ಹೆಸರು ಸರ್? ಸಚಿನ್.